25ನೇ ವರ್ಷದ ಹುಟ್ಟುಹಬ್ಬಕ್ಕೆ ಪ್ಲಾನ್ ಮಾಡ್ತೀವಿ ತುಂಬಾ ದೊಡ್ಡ ಮಾಡೋಣ ಅಂತ. ಅದಾದ ನಂತರ ಮುಂದಿನ ಕ್ರಮ ಕೈಗೊಳ್ಬೋದಾಯ್ತಲ್ಲ, ಏಕೆ ಏಕೆ ರಾತ್ರೋರಾತ್ರಿ ಬಂದು ಅಲ್ಲ, ಅದು ಅವ್ರು ಮಾಡಿರೋದು ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ. ಅವ್ರು ಯಾಕೆ ಮಾಡಿದಾರೆ ಅವರನ್ನು ಹೋಗಿ ಕೇಳಿದ್ರು. ಈ ಒಂದು ಸುಸಂದರ್ಭದಲ್ಲಿ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ, ಅದು ಯಾವತ್ತೂ ಕೂಡ ಅದನ್ನು ಮಾಡ್ಲೇಬಾರ್ದಾಗಿತ್ತು. ಯಾಕಂತಂದ್ರೆ ಇದು ಒಂದು ಪುಣ್ಯ ಸ್ಥಳ, ಒಂದು ಪುಣ್ಯ ಕ್ಷೇತ್ರದ ತರಾನೇ ಅದು ಆಗಿತ್ತು. ಒಂದು ಪೂಜಾ ಸ್ಥಳ, ಎಲ್ರೂ ಒಂದು ತುಂಬಾ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ, ಗೌರವವನ್ನ ಸಲ್ಲಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅಂಥ ಜಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇರೋದ್ರಿಂದ ಅದು 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 ಮಾಡ್ಲೇಬಾರ್ದಾಗಿತ್ತು. ಮಾತಾಡ್ತಾ ನೀವೇ ಹೇಳ್ತಾ ಇದ್ದೀರಿ ಸರ್, ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತೆ ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ, ಅವ್ರಿಗೆ ನೀವೇನು ಅದನ್ನು ನೀವೇ ಹೇಳಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚ್ಕೊಂಡಿದ್ದೀನಿ, ನನ್ನ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ದೂರ ಆಗಬೇಡಿ, ನಾವೆಲ್ಲರೂ ಒಂದೇನೆ. ಆದ್ರೆ ಕೆಲವರು ಬಂದು ಈ ತರ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ. ಅದು ದೊಡ್ಡ ದುರಂತ. ಅವ್ರ ಉದ್ದೇಶ ಅಲ್ಲ, ಈಗ ನಿಮಗೆ ಅದಕ್ಕೆ ಇದನ್ನ ವಿಡಿಯೋ ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನಾನು ಏನೇ ಇದು ನನ್ನ ನೇರವಾಗಿ ಕೇಳಿ, ಮನೆಗೆ ಬನ್ನಿ ಕೇಳಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಹೇಳ್ತೀನಿ ನಾನು. ಆದ್ರೆ ಈ ತರ ಯಾರೋ ಹೇಳಿದ್ರು, ಯಾರೋ ಇವತ್ತು ನಿಮ್ಗೆ ಹೇಳಿದಾರಲ್ಲ, ಇವತ್ತು ನಾವೇ ಹೇಳಿಸಿದೀವಿ, ನಾವೇ ಮಾಡಿಸಿದೀವಿ ಅಂತ. ಆ ಅಭಿಮಾನಿಗಳು ನಿಮ್ಗೆ ಹೇಳಿದಿದ್ರೆ ಅವರನ್ನೇ ಕೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ. ಆ ಅಭಿಮಾನಿಗಳು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ನಿಜವಾಗ್ಲೂ ಅವ್ರ ಅಭಿಮಾನಿಗಳೇ ಅಲ್ಲ, ಆ ತರದ ಮಾತುಗಳನ್ನ ಹೇಳಿರೋರು ಅಭಿಮಾನಿಗಳೇ ಅಲ್ಲ. ಕೇಳಲೇ ಇಲ್ಲ ಅವ್ರಿಗೆ. ನಿಮ್ಗೆ ಅಪ್ಪ ಅವ್ರ ಕುಟುಂಬದವ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ಸುಮ್ನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು? ಪ್ರತಿಯೊಬ್ಬರನ್ನು ನಮ್ಮನ್ನೆಲ್ಲ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪ. ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದಾರೋ, ಯಾರನ್ನ ಪ್ರೀತಿಸ್ತಾ ಇದಾರೋ, ನೀವು ಅವನ್ ಗೌರವ ಸ್ಥಾನ ಇಲ್ಲ ಅಂತಂದ್ರೆ ಏನರ್ಥ? ಭಾರತೀಯ ಅಮ್ಮವ್ರನ್ನ ಅವ್ರು ತಾಯಿ ಸ್ಥಾನ ಕೊಟ್ಟಿದ್ರು, ನೀವು ಅವ್ರ ಬಗ್ಗೆ ಹೇಗ್ ಮಾತಾಡ್ತೀರಾ? ಈಗ ವಿಶ್ವೇಶ್ವರ ಸ್ಮಾರಕ ಮೈಸೂರಲ್ಲಿ ಆಗಿದೆ, ಆದ್ರೆ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಅಭಿಮಾನಿಗಳ ಆಸೆ ಜೀವಂತವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀವಿ? ಆಗ್ಲಿ ಸರ್, ನಮ್ಗೆಲ್ರಿಗೂ ಸಂತೋಷನೇ ಅದು ಆಗೋ ತರ ಇದ್ರೆ. ನಾನು ಅದಕ್ಕೆ ಹೇಳಿದ್ದು ನಿಮ್ಗೆ 2 ವಿಡಿಯೋಗಳನ್ನ ಯಾಕೆ ಕಳ್ಸಿದೀನಿ ಅಂತಂದ್ರೆ ಅದಕ್ಕೇನೆ. ಆ ಮೊದಲ ವಿಡಿಯೋದಲ್ಲೂ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನ್ ಹಾಕಿದೀನಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ, ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ. 6.5 ವರ್ಷ ಪ್ರಯತ್ನ ಆದ್ಮೇಲೂ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗ್ಲೂ ನಾನು ಹೇಳ್ಕೊಂಡಿದ್ದೀನಿ, ನೀವುಗಳು ಪ್ರಯತ್ನ ಪಟ್ಟಾಗ ನೀವು ಏನಾದ್ರೂ ಒಂದು ಅರ್ಧ ಹೆಜ್ಜೆ ಏನಾದ್ರೂ ನಾವು ಮುಂದೆ ಹೋಗ್ತಾ ಇದೀವಿ ಅಂತ ನಮಗ್ ಅನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಣ. ತಿರ್ಗಾ ಸರ್ಕಾರದ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಇಲ್ಲೇ ಪ್ರಯತ್ನ ಪಡೋಣ. ಒಬ್ಬ ಮೇರು ನಟನ ಕುಟುಂಬಸ್ಥರಿಗೆ ಸಮಾಧಿ ಸ್ಥಳ ಸಿಕ್ಕಂತ ಒಂದು ಜಾಗ ಅಥವಾ ಅವಕಾಶ ಮತ್ತೊಬ್ಬ ಮೇರು ನಟನಿಗೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಗ್ಲಿಲ್ಲ, ಯಾಕೆ? ಅದು ನೀವುಗಳೇ ಕಂಡುಹಿಡಬೇಕಾಗಿತ್ತು. ದುರಂತ ಅಲ್ಲ, ಅಷ್ಟೇ ದುರಂತ. ಅದು ಆಗ್ಕೂಡ್ದು. ಎಲ್ಲದಕ್ಕೂ ನಾವು ಅದಕ್ಕೆ ನಾನು ಹೇಳಿದ್ನ, ಈಗ ನಾನು ಕರ್ನಾಟಕ ರತ್ನ ಕೇಳಿದ್ದೀನಿ, ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ನನ್ನ ಪ್ರಶ್ನೆ ಕೂಡ ಅದೇ, ನಾನು ಕೇಳಿದ್ದೀನಿ. ಆಮೇಲೆ ನಾನು ಒಬ್ಬ ನಟನಾಗಿ ಕೂಡ ಕೇಳಿದ್ದೀನಿ. ಕೇವಲ ಅಪ್ಪ ಅವ್ರಿಗಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಾಧಕರನ್ನ ಗುರ್ತಿಸೋ ಕೆಲಸ ನಮ್ದೇ. ನಾವೇ ಅವರನ್ನ ಗುರ್ತಿಸದೆ ಹೋದ್ರೆ ಇನ್ಯಾರು ಗುರ್ತಿಸ್ತಾರೆ? ಮುಂದಿನ ಪೀಳಿಗೆನವ್ರಿಗೆ ಏನ್ ಮಾದರಿ? ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಮಗೇ ಗೌರವ ಇಲ್ಲದೆ ಹೋದ್ರೆ, ಅಥವಾ ನಾವೇ ಗೌರವ ಸಲ್ಲಿಸದೆ ಹೋದ್ರೆ ಯಾರು ಸಲ್ಲಿಸ್ತಾರೆ? ಸರ್, ಇಂತ ಧೀಮಂತ ನಾಯಕನಿಗೆ ಆಗ್ಲಿ ಅಥವಾ ಚಿತ್ರರಂಗದಲ್ಲಿ ನಟರಿಗೆ ಅಥವಾ ಈ ತರ ಒಂದು ಅನ್ಯಾಯ ಆದಾಗ, ಈ ತರ ಒಂದು ಘಟನೆ ನಡೆದಾಗ ಚಿತ್ರರಂಗದವರು ಯಾರು ಧ್ವನಿ ಎತ್ತಲ್ಲ ಅನ್ನೋ ಆರೋಪ ಇದೆ. ನಾನು ಚಿತ್ರರಂಗದ ಪರವಾಗಿ ನಾನೇ ಧ್ವನಿ ಎತ್ತುತ್ತಾ ಇದ್ದೀನಿ, ಅವರೆಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನಾನು ಕೆಲವು ದಿನಗಳ ಹಿಂದೆ, 1-2 ತಿಂಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ನನ್ನ ಲೇಖನ ಕೂಡ ಬಂದಿದೆ. ನಾನು ಹೇಳಿದ್ದೀನಿ, ಈಗ ಈ ಸ್ಮಾರಕದ ವಿಷಯದ ಅಷ್ಟೇ ಅಲ್ಲ, ಗೌರವ ಸಲ್ಲಿಸೋದ್ರ ಬಗ್ಗೆ ಹೇಳಿದೆ. ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ತಂತ್ರಜ್ಞರು, ಯಾರ್ಯಾರು ಸಾಧಕರಿದ್ದಾರೋ ಗೌರವಿಸಿ. ನಮ್ಮ ಚಿತ್ರರಂಗ ಬೆಳೆಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನು ನಾನು ಲೇಖನದಲ್ಲಿ ಬರೆದಿದ್ದೀನಿ. ನಮ್ಮ ಚಿತ್ರರಂಗದ ಇತಿಹಾಸ ಏನಿದೆ, ಆ ಚಿತ್ರರಂಗದ ಇತಿಹಾಸ ಒಂದು ಎಕ್ಸಿಬಿಷನ್ ತರದ್ದು ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಅದನ್ನು ತೋರಿಸಿ.
ಇಡೀ ಒಂದು ನಮ್ಮ ಪ್ರವಾಸ ಏನಿದೆ ಎಲ್ಲಾ ಸಿನಿಮಾಗಳದ್ದು ಛಾಯಾಚಿತ್ರಗಳನ್ನ ಹಾಕಿ, ಅವ್ರಗಳ ಹೆಸರುಗಳನ್ನ ಹಾಕಿ, ಪಟಗಳನ್ನ ಹಾಕಿ, ಎಲ್ರನ್ನು ಮೆರೆಸಿ ನಮ್ಮ ಕಲಾವಿದರನ್ನ, ನಮ್ಮ ತಂತ್ರಜ್ಞಾನ, ನಿರ್ದೇಶಕರನ್ನ ಮೆರೆಸ್ಬೇಕು ನಾವು. ಇಲ್ಲಾಂದ್ರೆ ನಮ್ಮ ಸಿನಿಮಾ ಹೇಗೆ ಓಡುತ್ತೆ? ಬೇರೆ ಭಾಷೆ ಸಿನಿಮಾಗಳು ಯಾಕೆ ಓಡ್ತವೆ ಹೇಳಿ? ಅವ್ರ ಕಲಾವಿದರನ್ನ ಅವ್ರು ಮೆರೆಸ್ತಾರೆ, ಅವ್ರ ನಿರ್ದೇಶಕರನ್ನ ಅವ್ರು ಮೆರೆಸ್ತಾರೆ, ಇಂಥವ್ರು ಅಂಥವ್ರು ಅಂತ. ನಮ್ಮಲ್ಲಿ ಎಲ್ಲಾನು ಇದು ನಾವು ಮೆರೆಸೋದೇ ಇಲ್ಲ ಅಂತಂದ್ರೆ ಯಾರು ಮೆರೆಸ್ತಿರೋದು? ಯಾರು ಸರ್? ಸರ್ಕಾರನೋ ಅಥವಾ ಚಿತ್ರರಂಗದಲ್ಲಿ ಇರೋಂಥವ್ರು ಯಾರು? ನಾವೆಲ್ಲರೂ ನಾವು ಆಡಿಯನ್ಸ್ ಆಗಿ, ನಾವು ವೀಕ್ಷಕರಾಗಿ ನಾವು ಕೂಡ ಮೆರೆಸ್ಬೇಕು ಪ್ರತಿಯೊಬ್ಬರು. ನಿನ್ನೆ ಈಗ ಬಾಲಣ್ಣ ಅವರು ಗೀತಾ ಅವರು ಹೇಳಿದ್ದಾರೆ, ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಆ ಸ್ಮಾರಕನ, ಅಲ್ಲಿ ಏನಿತ್ತಲ್ಲ ಇದು ಪುಣ್ಯಭೂಮಿಲಿ ಅದನ್ನ ಮತ್ತೆ ಕಟ್ಸ್ಕೊಡ್ತೀವಿ, ನಾನು ನಿಲ್ತೀನಿ ವಿಷ್ಣುವರ್ಧನ್ ಪರವಾಗಿ. ತುಂಬಾ ಸಂತೋಷ. ಜೊತೆಗೆ ಅಷ್ಟಕ್ಕೆ ನಿಲ್ಲಬಾರದು. ಈಗ ಹೋದ ವರ್ಷದಿಂದ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅವಕಾಶನೇ ಕೊಟ್ಟಿರ್ಲಿಲ್ಲ. ಅದನ್ನ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡಿ, ಅಭಿಮಾನಿಗಳಿಗೆ ಬರೋದಕ್ಕೆ ಅವಕಾಶ ಮಾಡ್ಕೊಡಿ. ಇಡೀ ವರ್ಷ ಬಂದು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡ್ಕೊಡಿ. ಅದರಲ್ಲೂ 2 ದಿನ ತುಂಬಾ ವಿಜೃಂಭಣೆಯಿಂದ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, 2 ದಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ, ಅದಕ್ಕೂ ಅವಕಾಶ ಮಾಡ್ಕೊಡಿ. ಸರ್, ಅದು ಖಾಸಗಿ ಲ್ಯಾಂಡ್ ಆಗಿರೋದ್ರಿಂದ ಅದನ್ನ ಮಾತುಕತೆ ಮಾಡಿ ನೀವೇ ಯಾಕೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದಿತ್ತು ಅಂತ. ಯಾಕಂದ್ರೆ ಇದು ನೆಕ್ಸ್ಟ್ ಕೂಡ ಇದೇ ರೀತಿಯಾಗಿ ಆಗಬಹುದು. ಬೇರೆಯವರು ಆ ಲ್ಯಾಂಡ್ ಅನ್ನ ತೆಗೆದುಕೊಂಡಾಗ ಸ್ಮಾರಕವನ್ನ ಮತ್ತೆ ಏನಾದ್ರು ಮಾಡಬಹುದು. ಸೊ ನೀವೇ ಯಾಕೆ ಆ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರಾ ಅಥವಾ ಆಗ್ಲಿಲ್ವಾ? ನಾವಂದ್ರೆ ಈಗ ಸರ್ಕಾರನೇ ಪ್ರಯತ್ನ ಪಡ್ತದೆ. ಸರ್ಕಾರ ನಿಮ್ಗೆ ಕೊಟ್ಟಿತ್ತಲ್ಲ ಸರ್, ಈಗ 5 ನಮಗ್ ಕೊಟ್ಟಿಲ್ಲ. ಇಲ್ಲ, ನೀವು ನೆಕ್ಸ್ಟ್ ಇಲ್ಲಿ ನೀವೇನಾದ್ರು ಮಾಡ್ಬೋದಿತ್ತಲ್ಲ ಕುಟುಂಬದ ಪರವಾಗಿ. ಅದೇನೆ ಇಲ್ಲೇ ಆಗ್ಬೇಕು ಅಂತ, ಸ್ಮಾರಕ ಇಲ್ಲೇ ಆಗ್ಬೇಕು ಅಂತ ಏನ್ ಪ್ರಯತ್ನ ಪಟ್ಟಿದ್ವಿ. ಸರ್ಕಾರ ಅದಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. 2009 ಅಂತಂದ್ರೆ 2010 ಅಂತ ಅನ್ಕೊಂಡು ಅವಾಗಲೇ ಮಂಜೂರು ಮಾಡಿತ್ತು. ಅದೇ ಸರ್ಕಾರಕ್ಕೇನೆ ಕೊಂಡ್ಕೊಳಕ್ ಆಗ್ಲಿಲ್ಲ. ಯಾಕೆ ಕೊಂಡ್ಕೊಳಕ್ ಆಗ್ಲಿಲ್ಲ? ಏನ್ ಡಿಮಾಂಡ್ ಇತ್ತು ಸರ್? ಇಲ್ಲ, ಹೇಳ್ತೀನಿ. ಯಾಕಂತಂದ್ರೆ ಅದು ನ್ಯಾಯಾಲಯದಲ್ಲಿ ಇತ್ತು. ಅಲ್ಲಿ ತೀರ್ಪು ಆಗೋವರೆಗೂ ಈ ತರ ಕೊಡೋದಕ್ ಆಗೋದೇ ಇಲ್ಲ ಅಂತ ಹೇಳಿ ನಾನು ವಿಡಿಯೋ ಕಳ್ಸಿರೋದು ಅದರಲ್ಲಿ ಎಲ್ಲವೂ ಇದೆ. ತಾವು ದಯವಿಟ್ಟು ಅದನ್ನ ನೋಡಿ. ಅದರಲ್ಲಿ ಹೇಳ್ಕೊಂಡಿದ್ದೀನಿ. ನಾವು ಅಡ್ವೊಕೇಟ್ ಜನರಲ್ ಸಾಹೇಬ್ರನ್ನ ಭೇಟಿ ಮಾಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 10 ಎಕರೆ ಜಾಗದಲ್ಲಿ 10 ಎಕರೆ ಏನ್ ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗುವವರೆಗೂ ನಾವ್ ಇದನ್ನ ನಿಮ್ಗೆ ಕೊಡೋದಕ್ ಆಗಲ್ಲ. ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ವಿ. ಈ 2 ಎಕರೆ ಜಾಗ ಮಾತ್ರ ಸೆಪರೇಟ್ ಮಾಡಿ, ಒಂದ್ ಸ್ವಲ್ಪ ಸೈಲೆಂಟಿಗೆ ಹಾಕಿರೋದು. ಈ 2 ಎಕರೆ ಜಾಗ ಮಾತ್ರ ನೀವು ಸೆಪರೇಟ್ ಮಾಡಿ. 8 ಎಕರೆ ಜಾಗದ್ದು ಏನ್ ನಿಮ್ದು ಅದು ಏನ್ ಕೇಸ್ ನಡೀತಾ ಇರೋದು ನಡೀತಾ ಇದೆ. 2 ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ವಿ. ಆಗ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಈ ತರ ಸೆಪರೇಟ್ ಮಾಡಿ ಕೊಡಕ್ಕಾಗಲ್ಲ. ಏನೇ ಇದ್ರು ಅದು 10 ಎಕರೆ ಜಾಗಕ್ಕೆ ಏನವರು ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೆನೆ ಅದರಲ್ಲಿ 2 ಎಕರೆ ನೀವು ತಗೋಬಹುದು ಅಂತ. ಅಷ್ಟಕ್ಕೂ ಆ ಗಣೇಶ್ ಅವರು ಹೇಳಿದ್ರು ನಮ್ಮ ಕೆಲವೊಂದು ಭೇಟಿಗಳಲ್ಲಿ, ಆ 2 ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆಯೋ ಅದು ಗೀತಾ ಬಾಲಿ ಅವರೇ ತಗೊಂಡ್ಬಿಡ್ಲಿ, ಆ 2 ಎಕರೆ ಜಾಗ ಬಿಟ್ಕೊಡ್ಲಿ ಅಂತ. ಅಂತಂದ್ರೆ ಅವರೇ ಅದನ್ನ ಕೇಸ್ ಹಾಕಿದ್ರು 10 ಎಕರೆ ಜಾಗದ ಮೇಲೆ. ಆದ್ರೆ ಅವರು ಅದನ್ನ ಬಿಡ್ಲಿಲ್ಲ, ಅಂದ್ರೆ ಅದನ್ನ ತಗೊಳ್ಳಿಲ್ಲ. 2 ಕೋಟಿ ಅಥವಾ ಆ 2 ಎಕರೆ ಜಾಗ ಕೊಡ್ಲಿಲ್ಲ. ಯಾಕೆ? ಅದ್ ಮಾಡ್ಬೇಕು ಅಂತಂದ್ರೆ ಕೇಸ್ನ ವಿಡ್ರಾ ಮಾಡ್ಬೇಕು. ಕೇಸ್ನ ವಿಡ್ರಾ ಮಾಡಿದ್ರೆ ರಾತ್ರಿ ಅದ್ರ ಮಿಕ್ಕಿದ 8 ಎಕರೆ ಜಾಗ ಮಾರ್ಬಿಟ್ರೆ ಅವನ್ ಭಯ ಇರ್ಬೇಕೇನೋ, ಗೊತ್ತಿಲ್ಲ. ಅದು ಆಗ್ಲಿಲ್ಲ. ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ. ನಾನು ಹೇಳದ್ನಲ್ಲ, ನಾನು ಇದನ್ನ ಹೇಳ್ತಾ ಹೋದ್ರೆ ಪುಸ್ತಕ ಬರೀಬಹುದು. ಈ ಜಾಗ ಇಡೀ ಜಾಗನೇ ಸರ್ಕಾರ ವಶ ಪಡಿಸ್ಕೋಬಹುದಾಗಿತ್ತು. ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷ. ಮನಸ್ಸು ಮಾಡಿದಿದ್ರೆ ಅದನ್ನ ಪೂರ್ತಿ ವಶ ಪಡಿಸ್ಕೋಬಹುದಾಗಿತ್ತು. ಯಾಕಂತಂದ್ರೆ ಅದು ಕೊಟ್ಟಿರ್ತಕ್ಕಂಥ ಜಾಗ. ಅದನ್ನ ತಾವು ಎಲ್ಲ ಓದಿದ್ರೆ ನಿಮ್ಗೆ ಅದು ಸ್ವಲ್ಪ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ವಶಪಡಿಸ್ಕೋಬಹುದು. ಆ ಕೆಲಸನೂ ಆಗ್ಲಿಲ್ಲ. ಸಾಕಷ್ಟು ಪ್ರಯತ್ನಗಳಾಗಿವೆ, ಸಾಕಷ್ಟು ಹೋರಾಟ ಆಗಿದೆ. ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ್ಮೇಲೆ ನಾವು ಮೈಸೂರು ಹೋಗಿದ್ವಿ. ಅದಕ್ಕೂ ನಾನು ಹೇಳದ್ನಲ್ಲ, ಪೂರ್ತಿ ವಿಡಿಯೋ ನೋಡ್ಬೇಕು. ಅದ್ರಲ್ಲಿ ಸಾಕಷ್ಟು ಜಾಗಗಳನ್ನ ನೋಡಿ ಆದ್ಮೇಲೆ ಕೊನೆಗೆ ನಾವು ಮೈಸೂರು ಹೋಗಿದ್ವಿ. ಅಲ್ಲಿಗ ಸ್ಮಾರಕ ತುಂಬಾ ನೊಂದ್ಕೊಂಡ್ರು. ಅವ್ರು ಯಾರ್ಯಾರೋ ಅದನ್ನ ತಿಳ್ಕೊಂಡು ಪತ್ತೆ ಹಚ್ಚಿ ಮೊದಲು ಅವರನ್ನ ಜೈಲಿಗೆ ಹಟ್ಟಿಸಿ ಅಂತ ಹೇಳಿದ್ರು. ರಾಜಕೀಯ ವ್ಯಕ್ತಿಯವರು ಕೈವಾಡ ಇದೆ, ಮಾಲ್ ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಇದೆ.
ಸೊ ಅದ್ರ ಬಗ್ಗೆ ನೀವೇನ್ ಹೇಳಿ? ನೋಡಿಮ್ಮ, ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ, ಮನಸಾರ ಹೇಳ್ತೀನಿ ನಾನು, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಅವ್ರಿಗೆ. ಯಾಕಂತಂದ್ರೆ ಇದು ನೋಡಿ, ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡಕ್ ಹೋದ್ರೆ ಅದು ಜಾಗ ಯಾರ್ದು? ಅದು ಈಗ ಬಾಲಣ್ಣ ಅವ್ರ ಕುಟುಂಬದವ್ರದೇ ಜಾಗ. ಅವ್ರು ಏನ್ ಇಷ್ಟಪಡ್ತಾರೋ ಅದು ಅದು ಆಗಿದೆ ಅನ್ನೋ ತರದಲ್ಲಿ ಒಂದ್ ಕಡೆ ನಾವು ಯೋಚನೆ ಮಾಡಿದ್ರೆ, ಇನ್ನೊಂದ್ ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು, ಅಷ್ಟು ಸ್ಮಾರಕ, ಅದು ಸಮಾಧಿ ಜಾಗ ಏನಿದೆ ಅದು ಏಕಾಏಕಿ ನೀವು ಈ ತರ ತೆರವುಗೊಳಿಸಿದ್ರೆ ಹೇಗೆ? ಇದು ಅನ್ಯಾಯ, ಇದು ದೊಡ್ಡ ದುರಂತ, ಇದು ಆಗ್ಬಾರ್ದಾಗಿತ್ತು ಇದು. ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತು ಇತ್ತು ಇದು ಇದು ಜನಗಳಿಗೆ ದುಃಖ ಆಗತ್ತೆ, ಬೇಸರ ಪಡ್ಕೊಳ್ತಾರೆ, ಆದ್ರೂ ಕೂಡ ಮಾಡಿದ್ದಾರೆ ಅಂತಂದ್ರೆ ಏನದು? ಆ ತರದ ಒಂದು ದುರ್ಬುದ್ಧಿಗೆ ಏನಂತ ಹೇಳೋಣ? ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಯಾರು ಅಂತ ದಯವಿಟ್ಟು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗೋ ತರ ನಾವೆಲ್ಲರೂ ನೋಡ್ಕೊಳ್ಳೋಣ. ಸರ್, ಈಗ 1 ವರ್ಷದ ಹಿಂದೆ ಅವರ ವಿಷ್ಣು ಅಭಿಮಾನಿ ಅವರಿಗೆ ಒಂದು ಲೆಟರ್ ಹೋಗುತ್ತೆ, ಕೋರ್ಟಿನ ನೋಟಿಸ್ ಡೈರೆಕ್ಟ್ ಹೋಗಿರುತ್ತೆ, ಅಂದ್ರೆ ಯಾರು ಕೂಡ ಎಂಟ್ರಿ ಆಗಬಾರ್ದು ಪರ್ಮಿಷನ್ಸ್ ಇಲ್ಲದೆ ಅಂತ. ಆ ನೋಟಿಸ್ ನಿಮಗೂ ಬಂದಿತ್ತ? ನಿಮ್ಮ ಫ್ಯಾಮಿಲಿಗೆ ಬಂದಿತ್ತ? ಇಲ್ಲ ಇಲ್ಲ, ಅದು ಅಭಿಮಾನಿಗಳು ಆಮೇಲೆ ಕೋರ್ಟ್ ಅದನ್ನ ಅವರು ಮಾಡಿದ್ದಕ್ಕಂತ ಅದು ಅವರು ಗಮನಕ್ಕಿತ್ತ ಸರ್ ನಿಮ್ಗೆ? ನಾನು ಅದಕ್ಕೆ ಮೀಟಿಂಗ್ ಅಲ್ಲಿ ಮಾತಾಡಿದ್ದೀನಲ್ಲ, ನಾನು ನ್ಯಾಯಾಧೀಶರನ್ನು ಕೇಳ್ಕೊಂಡಿದ್ದೀನಿ ಅವರಲ್ಲಿ. ಸರ್, 2 ವರ್ಷದ ಹಿಂದೆನೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಕ್ ಆಗೋದಿಲ್ವಾ? ಅಲ್ಲ, ಈಗ ನೀವು ಎಲ್ಲೇ ಮಾಡಿದ್ರು ಕೂಡ ನೀವು ಇಲ್ಲೇ ಮಾಡ್ಬೇಕು ಅಂತ ಏನಿತ್ತು ಹೇಳಿ? ಹಠ ನಿಮ್ದು ಭಾವನಾತ್ಮಕವಾಗಿ ಯಾಕಿತ್ತೇಳಿ? ಅಲ್ಲಿ ಅವರ ಅಂತ್ಯಕ್ರಿಯೆ ಆಗಿದೆ ಅಲ್ವಾ? ಈ ಕಂಠೀರವದಲ್ಲಿ ಮಾಡಿದ್ರೆ ಏನಿದೆ? ಈಗ ನೀನು ಮೈಸೂರಲ್ಲಿ ಮಾಡಿದೀವಲ್ಲ, ಮೈಸೂರಲ್ಲಿ ಮಾಡಿದ್ದಕ್ಕೂ ಆಮೇಲೆ ಅಲ್ಲಿ ಅಪ್ಪ ಅವ್ರ ಅಸ್ಥಿ ಕೂಡ ಇದೆ, ಅವ್ರ ವಿಭೂತಿ ಕೂಡ ಇದೆ. ಹೇಳಿತ್ತು ವಿಭೂತಿ ಅಂತಂದ್ರೆ ಈ ಹಚ್ಕೊಳ್ಳೋ ವಿಭೂತಿ ಅಲ್ಲ, ಅವ್ರ ಅಸ್ಥಿ ಇದೆ, ಭಸ್ಮ ಇದೆ ಅವ್ರು. ಸರ್, ಇಲ್ಲಿ ಆ ಭಸ್ಮ ಎಲ್ಲಿತ್ತು ಸರ್? ಸಮಾಧಿ ಒಳಗಡೆ ಇಟ್ಟಿದ್ದ? ಅಲ್ಲ, ಅಲ್ಲಿ ಸಂಸ್ಕಾರ ಆಗಿದ್ದು, ಸಂಸ್ಕಾರ ಆಗಿದ್ದು, ಸೊ ಅದಾದ್ಮೇಲೆ ನೀವು ಅದನ್ನ ದಹನ ಆಗಿದ್ದು, ಸಂಸ್ಕಾರ ಕೂತ್ ಹಾಕಿದ್ದಲ್ಲ. ಕ್ಷಮಿಸಿ, ಆ ಪದಗಳನ್ನ ಬಳಸ್ತಾ ಇದ್ದೀನಿ, ತುಂಬಾ ನೋವು ಆಗ್ತಿದೆ, ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಸರ್, ಈಗ 2 ವರ್ಷದ ಹಿಂದೆನೆ ಬಾಲಣ್ಣ ಅವ್ರ ಸಮಾಧಿನೂ ಅವರೆಲ್ಲ ತೆಗೆದ್ಬಿಟ್ಟಿದ್ರು, ಎಲ್ಲ ನೆಲ ಸಮ ಮಾಡ್ಬಿಟ್ಟಿದ್ರು. ಸೊ ಅವಾಗ್ಲೇ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ, ಇಲ್ಲೂ ಕೂಡ ರಾತ್ರೋರಾತ್ರಿ ವಿಷ್ಣು ಸರ್ ಸಮಾಧಿನೂ ಕೂಡ ಏನಾದ್ರೂ ಮಾಡ್ಬಿಡ್ಬೋದು ಇವ್ರು ಅಂತ. ಯಾಕಂದ್ರೆ ತಂದೆ ತಾಯಿ ಸಮಾಧಿನೇ ಬಿಟ್ಟಿಲ್ಲ ಅವರು ಕಮರ್ಷಿಯಲ್ ಮಾಡ್ಕೊಳ್ಳೋದಕ್ಕೆ, ಮಾರ್ಕೊಂಡು ಮಾಡ್ಕೊಳ್ಳೋದಕ್ಕೆ. ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗ್ಲೇ ತುಂಬಾ ಜನ ಮಾತಾಡಿದ್ರು. ಸೊ ಯಾಕೆ ಅಲರ್ಟ್ ಆಗ್ಲಿಲ್ವಾ ಸರ್? ಅದು ಫ್ಯಾಮಿಲಿ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾವತ್ತೋ ಇದಕ್ಕೂ ಕೂಡ ಅದೇ ತರ ಪರಿಸ್ಥಿತಿ ಬರುತ್ತೆ, ಇದನ್ನು ರಿಮೂವ್ ಮಾಡ್ಬಿಡ್ತಾರೆ ಅಂತ. ನೋಡಿಮ್ಮ, ಅಂದ್ರೆ ತಂದೆ ತಾಯಿಗೆ ಗೌರವ ಕೊಡದೇ ಅದು ಇರೋದು ಒಂದ್ ಕಡೆ ಆಯ್ತು ವಿಷಯ. ಬಾಲಣ್ಣ ಅವ್ರ ಮೇಲೆ ತುಂಬಾ ತುಂಬಾ ಧೀಮಂತ ಕಲಾವಿದರು, ಅವ್ರ ಮೇಲೆ ನಮ್ಗೆ ತುಂಬಾ ತುಂಬಾ ಅಭಿಮಾನ ಇದೆ, ಗೌರವ ಇದೆ. ಅದ್ರ ಜೊತೆಗೆ ಅಪ್ಪ ಅವ್ರಿಗೆ ಅಭಿಮಾನದ ಬಳಗ ಏನಿತ್ತು, ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿ ದಿನ ಅಲ್ಲಿ ಬಂದು ಹೋಗೋ ಸಂಖ್ಯೆ ಏನಿತ್ತು ಅದು ತುಂಬಾ ತುಂಬಾ ಹೆಚ್ಚಿತ್ತು. ಹಾಗಾಗಿ ಅದು ಇವ್ರಿಗೆ ಆತರ ಮಾಡ್ತಾರೆ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಆಗಿದ್ದು ಇಷ್ಟೆಲ್ಲ ಆಗಿದೆ ಬೆಳವಣಿಗೆ, ಮುಂದೆ ನಡೆ ಹೆಂಗಿರುತ್ತೆ? ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಳ್ತೀರಾ? ಅಂದ್ರೆ ಇನ್ ಮುಂದೆ ಅವ್ರ ಹೆಸರನ್ನ ನಾವು ಮೆರೆಸೋ ರೀತಿ ಇರ್ಬೇಕು ಸರ್. ಈ ತರ ನೀವೆಲ್ಲ ಅಭಿಮಾನಿಗಳು ಕೇಳ್ಕೊತಿರೋದು, ಬರೀ ವಿವಾದಕ್ಕೆ ಬಳಸ್ಕೊಂಡ್ವಿ, ಅವ್ರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ಅನ್ನೋ ತರ ನೆನ್ನೆ ಕಣ್ಣೀರ್ ಹಾಕ್ತಾ ಇದ್ರು. ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಹರಿದಿನ ಬಿಟ್ಟು ಓಡ್ ಬಂದಿದ್ರು ಅಲ್ಲಿಗೆ. ಅವ್ರ ಹೆಸರು ಮೆರೆಸ್ಬೇಕು, ಆ ರೀತಿ ಅವ್ರ ಹೆಸರು ಬರ್ಬೇಕು ಬಿಟ್ಟು ಪ್ರತಿ ಸಲ ವಿವಾದ ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರು ಒಂದು ಇದು ಸರ್. ಅದಕ್ಕೆ ಒಂದು ಅಂತ್ಯ ಬರಬೇಕು. ನೋಡಿಮ್ಮ, ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ಸ್ಮಾರಕ ಏನಿದೆ ಅದು 5 ಎಕರೆ ಜಾಗದಲ್ಲಿ ಆಗಿದೆ. ನನಗೆ ಗೊತ್ತಿಲ್ಲ, ಆದ್ರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ. ಅದು ಬಹುಶಃ ಯಾವ ಕಲಾವಿದರಿಗೂ ಆ ತರದ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರು ಕೂಡ ಅದು ಬೆರಳೆಣಿಕೆ ಅಷ್ಟು ಇರಬಹುದೇ, ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅದು ಸ್ಮಾರಕ ಆಗಿದೆ. ಒಂದು ಅಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸಿದೆ. ಅದು ಕೂಡ ಜಂಟಿ ಯೋಜನೆ, ಇಲ್ಲಿ ವ್ಯಾಪಾರೀಕರಣ ಇಲ್ಲ, ಇದರದ್ದು ಯಾವ ಒಂದು ನ್ಯಾಯ ಪೈಸೆ ಕೂಡ ನಮ್ಮ ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗೋದೂ ಇಲ್ಲ, ನಮಗದು ಬೇಡವೂ ಬೇಡ. ಅದು ಜಂಟಿ ಯೋಜನೆ, ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ.
ಅದು ಆದ್ರೆ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದಕ್ಷಿಣ ಭಾರತಕ್ಕೇನೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಅದು ಅಪ್ಪವ್ರ ಹೆಸರಲ್ಲಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದಿಷ್ಟು ಸಮಸ್ಯೆ ಇದೆ ಅಲ್ಲಿ, ಇನ್ನೊಂದು ಕೋರ್ಟ್ ಕೇಸ್ ಇದೆ, ಅದು ಅದು ಇತ್ಯರ್ಥ ಆಗ್ಬೇಕು, ನಾವು ಪ್ರಯತ್ನ ಪಡ್ತಾನೆ ಇದ್ದೀವಿ. ಅದಾದ್ರೆ ನಾವು ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡ್ತೀವಿ, ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಅದಾದ್ರೆ ನೀವು ಹೇಳಿದ್ರಲ್ಲ ಮೆರೆಸೋ ರೀತಿಯಲ್ಲಿ ಅದಾಗುತ್ತೆ. ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದೀವಿ, ಪದ್ಮ ಪ್ರಶಸ್ತಿ ಹೇಳಿದೀವಿ, ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು. ಇದು ನಾನು ಎಲ್ರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ಅದಾದ್ರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸ್ತಾರೆ. ಇದು ನಾವಾಗೆ ಕೇಳ್ಕೊಳ್ಳೋದು ಅಂತ ಅಲ್ಲ, ಆದ್ರೆ ಯಾವಾಗ ಕೆಲವರು ಅದನ್ನ ಮರ್ತಿರ್ತಾರೆ ಅದನ್ನ ಜ್ಞಾಪಿಸ್ಕೊಳ್ಳೋದು. ಈಗ ನಾನು ಸ್ವಚ್ಛತೆ ಕೆಲಸ ಮಾಡ್ತೀನಿ, ಅಭಿಯಾನ ನಡೆಸ್ತೇನೆ, ಕೇಳ್ಕೊತೀನಿ ನಾನು. ಯಾಕೆ ಕೇಳ್ಕೋಬೇಕು ಅಂತಂದ್ರೆ, ಯಾಕೆ ಕೇಳ್ಕೋಬೇಕು? ಸರಿ, ಇದು ಒಂದು ವಾದದ ಒಂದು ವಿಷಯ ಆಗ್ಬಹುದು. ಯಾಕೆ ಕೇಳ್ಕೋಬೇಕು? ಸ್ವಚ್ಛ ಮಾಡೋ ಜವಾಬ್ದಾರಿನೇ ಅದು. ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ? ಅದು ಸರಿಯಾದ ರಸ್ತೆ, ಚೆನ್ನಾಗಿ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿ. ಆದ್ರೂ ಕೂಡ ಅದು ಎಲ್ಲಿ ಅದು ಗಮನ ಇಲ್ವೋ ಅವಾಗ ಗಮನ ಸೆಳೆಸೋ ಕೆಲಸ ನಾವು ಮಾಡಬೇಕು. ನಾನು ಅದನ್ನ ಮಾಡ್ತೀನಿ, ನಾನು ತುಂಬಾ ಶ್ರದ್ಧೆಯಿಂದ ಅದನ್ನ ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ತೀನಿ. ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ, ನಾವು ದೂಷಿಸ್ತಲ್ಲ, ಯಾರು ಪ್ರೀತಿಯಿಂದ ಕೇಳ್ಕೊಂಡಿದ್ದೀವಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.